ಬೆಂಗಳೂರಿನ ಬೇಗೂರಿನಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಬೇಗೂರು ಕೊಪ್ಪ ರಸ್ತೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ಸ್ಕ್ರಾಪ್ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ. ಬೇಗೂರು ಕೊಪ್ಪ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸಿಲಿಂಡರ್ ಬ್ಲಾಸ್ಟ್ ಆಗಿ ಸ್ಕ್ರಾಪ್ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣ ನಡೆದಿದೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದಟ್ಟವಾಗಿ ಹೊಗೆ ಬರ್ತಾ ಇರೋದನ್ನು ಗಮನಿಸಬಹುದು. ಸ್ಕ್ರಾಪ್ ಗೋದಾಮಿಗೆ ಬೆಂಕಿ ಬಿದ್ದಿರೋದ್ರಿಂದಾಗಿ ದಟ್ಟ ಹೊಗೆ ಆವರಿಸಿದೆ. ಗೋದಾಮಿನಲ್ಲಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಶಂಕೆ. ಅಗ್ನಿಶಾಮಕ ದಳ ಸ್ಥಳಕ್ಕೆ ದೌಡಾಯಿಸಿದ್ದು ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಸ್ಕ್ರಾಪ್ ಗೋದಾಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಒಳಗಿದ್ದಂತಹ ಸಿಲಿಂಡರ್ ಬ್ಲಾಸ್ಟ್ ಆಗಿರುವಂತಹ ಶಂಕೆ ವ್ಯಕ್ತ ಆಗಿದ್ದು ಸ್ಥಳಕ್ಕೆ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ದೌಡಾಯಿಸಿದ್ದಾರೆ. ಬೆಂಕಿಯನ್ನ ನಿಯಂತ್ರಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ. ದಟ್ಟ ಹೊಗೆ ಆವರಿಸಿದೆ ಇಡೀ ಪ್ರದೇಶದಲ್ಲಿ. ದೃಶ್ಯಗಳನ್ನು ಗಮನಿಸಬಹುದು. ಬೆಂಗಳೂರಿನ ಬೇಗೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಬೇಗೂರು ಕೊಪ್ಪ ರಸ್ತೆಯಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ ಸ್ಕ್ರಾಪ್ ಗೋದಾಮಿಗೆ ಬೆಂಕಿ ಹೊತ್ಕೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಎಷ್ಟೊತ್ತಿಗೆ ಆಗಿರುವಂತಹ ಘಟನೆ ಇದು? ಬೆಂಕಿ ನಿಯಂತ್ರಣಕ್ಕೆ ಬಂದಿದ್ಯಾ? ಹೇಗೆ ಡೀಟೇಲ್ಸ್ ಏನಿದೆ? ಮಧುಕರ್, ಇದೊಂದು ಸ್ಕ್ರಾಪ್ ಗೋದಾಮ್ ಆಗಿದೆ. ಇಲ್ಲಿ ಸುತ್ತಮುತ್ತಲು ಕೂಡ ಮನೆಗಳು ಇದಾವೆ ಮತ್ತು ಆ ಸ್ಕ್ರಾಪ್ ಗೋದಾಮ್ನಲ್ಲಿ ಕೆಲಸ ಮಾಡುವಂತವರು ಕೂಡ ಇದ್ರು. ಇದು ಮೊದಲಿಗೆ ಸ್ಕ್ರಾಪ್ ಗೋದಾಮಿಗೆ ಬೆಂಕಿ ಬಿದ್ದಿದೆ ಅಂತ ಹೇಳ್ತಾ ಇದ್ದಾರೆ. ನಿಖರವಾಗಿ ಏನು ಆ ಒಂದು ಬೆಂಕಿಗೆ ಕಾರಣ ಗೊತ್ತಿಲ್ಲ. ಆ ಒಂದು ಬೆಂಕಿ ಕೆನ್ನಾಲಿಗೆ ಏನು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಆವರಿಸಿ ಮನೆಯಲ್ಲಿದ್ದಂತಹ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇದರಿಂದ ಯಾರಿಗೂ ಇದುವರೆಗೂ ಏನು ಪ್ರಾಣಾಪಾಯ ಆಗಿಲ್ಲ. ಆದ್ರೆ ಅಗ್ನಿಶಾಮಕ ವಾಹನಗಳು ಬಂದಿದಾವೆ. ಇನ್ನೂ ಕೂಡ ಬೆಂಕಿ ನಿಯಂತ್ರಣಕ್ಕೆ ಬಂದಿಲ್ಲ. ಬೆಂಕಿ ಒತ್ತಿ ಉರಿತಾ ಇದೆ. ಸಹಜವಾಗಿ ಸ್ಕ್ರಾಪ್ ಅಂತಂದಾಗ ನಮಗೆ ಎಲ್ಲಾ ರೀತಿಯಾದಂತ ಸ್ಕ್ರಾಪ್ ವಸ್ತುಗಳು ಇರ್ತವೆ. ಹಾಗಾಗಿ ಈ ಒಂದು ಬೆಂಕಿಯ ಕೆನ್ನಾಲಿಗೆ ಹೆಚ್ಚಾಗಿರುತ್ತೆ. ಆದ್ರೆ ಇಲ್ಲಿ ಏನು ಯಾವುದೇ ತೈಲ ಏನಾದ್ರೂ ಇದ್ದು ಬಿಟ್ಟಿದ್ರೆ ಅದು ಕಷ್ಟ ಆಗೋದು. ಆದ್ರೆ ಇದು ಸ್ಕ್ರಾಪ್ ಗೋದಾಮು ಆಗಿರೋದ್ರಿಂದ ಬಹುಶಃ ನಿಯಂತ್ರಣಕ್ಕೆ ಬರುತ್ತೆ. ಅಗ್ನಿಶಾಮಕ ವಾಹನಗಳು 2 ವಾಹನಗಳು ಬಂದಿದ್ದಾವೆ. ಇನ್ನು ಸುತ್ತಮುತ್ತಲ ಪ್ರದೇಶಗಳಿಂದ ಇನ್ನು ಹೆಚ್ಚಿನ ಅಗ್ನಿಶಾಮಕ ವಾಹನಗಳು ಬಂದಾಗ ಈ ಒಂದು ಬೆಂಕಿಯನ್ನ ನಿಯಂತ್ರಣಕ್ಕೆ ತಗೊಳ್ಬಹುದು. ಈಗ ಆರಂಭದಲ್ಲಿ ಏನು ಈ ಒಂದು ಬೆಂಕಿಯನ್ನ ನಂದಿಸೋದಕ್ಕೆ ಸುತ್ತಮುತ್ತಲಿನ ಜನ ಪ್ರಯತ್ನಿಸಿದ್ರು, ಆದ್ರೆ ಯಾವುದೇ ಯಶಸ್ವಿ ಆಗ್ಲಿಲ್ಲ. ಈಗ ಒಂದು ಬೆಂಕಿಯನ್ನ ನಂದಿಸೋದಕ್ಕೆ ಏನು ಅಗ್ನಿಶಾಮಕ ದಳದವರು ಆಗಮಿಸಿರೋದ್ರಿಂದ ಈ ಒಂದು ಕಾರ್ಯ ಮುಂದುವರೆದಿದೆ. ಆದ್ರೆ ಆ ಸುತ್ತಮುತ್ತಲಿನ ಜನರಲ್ಲಿ ಒಂದಷ್ಟು ಆತಂಕ ಮನೆ ಮಾಡಿದೆ. ಕಾರಣ ಈಗಾಗಲೇ ಒಂದು ಸಿಲಿಂಡರ್ ಬ್ಲಾಸ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಸುತ್ತಮುತ್ತಲಿನ ಪ್ರದೇಶವೆಲ್ಲೂ ಕೂಡ ಕಪ್ಪರೆಯ ದಟ್ಟನೆಯ ಹೊಗೆ ಆವರಿಸಿಕೊಂಡಿದೆ, ತುಂಬಿಕೊಂಡಿದೆ. ಹಾಗಾಗಿ ಜನ ಸಹಜವಾಗಿ ಭಯಭೀತರಾಗಿದ್ದಾರೆ. ಇದು ಬೇಗೂರಿನ ಅಕ್ಷಯ ನಗರದಲ್ಲಿ ಆಗಿರ್ತಕ್ಕಂತಹ ಘಟನೆ. ಈ ಒಂದು ಬೆಂಕಿಗೆ ಜನ ಭಯಭೀತರಾಗಿದ್ದಾನೆ. ಜನ ಕೂಡ ಆತಂಕದಲ್ಲಿದ್ದಾರೆ. ಹೆಚ್ಚು ಅಗ್ನಿಶಾಮಕ ವಾಹನಗಳು ಬಂದಾಗ ಆ ಒಂದು ಬೆಂಕಿಯನ್ನು ನಿಯಂತ್ರಿಸಬಹುದು. ಈಗ ಪ್ರಾಥಮಿಕವಾಗಿ ಆ ಒಂದು ಬೆಂಕಿಯ ನಂದಿಸುವ ಕಾರ್ಯ ಮುಂದುವರೆದಿದೆ. ಮಧು, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.